ಮಿಸ್ಟರ್ ಮುದ್ದು, ಏನ್ ಹಾಗೆ ನೋಡ್ತಿದ್ದೀರಾ? ನನ್ನನ್ನ ಒಳಗ್ ಕರಿಯಲ್ವಾ? ಲೈಟ್ ಹೌಸ್ ನೀವಾ? ನೀವು ಯಾವಾಗ ಬಂದ್ರಿ? ನಿಮ್ಮನ್ನ ಬರಕ್ ಅಜ್ಜಿ ಬಿಟ್ರಾ ಅಥವಾ ಯಾರಿಗೂ ಹೇಳ್ದೆ ಬಂದ್ಬಿಟ್ರಾ? ಇಷ್ಟೆಲ್ಲ ಪ್ರಶ್ನೆ ಬೇಕಾ? ನನ್ನನ್ನ ಈಗ ಒಳಗಡೆ ಕರಿಯಲ್ವಾ? ಬನ್ನಿ ಒಳಗಡೆ. ನನ್ಗಂತೂ ಬರೀ ನಿಮ್ದೇ ಯೋಚನೆ ರೀ. ನಿಂತ್ರು ನೀವೇ, ಕೂಂತ್ರು ನೀವೇ. ನೀವು ಇಲ್ದೇ ರೂಮ್ ಎಷ್ಟು ಬಿಕೋ ಅನಿಸ್ತಿತ್ತು ಗೊತ್ತಾ? ಈ ಕವಿಗಳು ಹೇಳ್ತಾರಲ್ಲ, ಚಂದ್ರ ಇಲ್ದಿರೋ ರಾತ್ರಿ, ಹೂ ಇಲ್ದಿರೋ ತೋಟ. ಆ ಲೈನ್ ಅರ್ಥ ಏನು ಅಂತ ಈಗ ಅರ್ಥ ಆಗ್ತಿದೆ. ನೀವು ಇಲ್ದೇ ಈ ಬೆಡ್ ಕೂಡ ಮುಳ್ಳು ಅನಿಸ್ತಿತ್ತು ಗೊತ್ತಾ? ನಿಧಿ, ಇದೊಂದು ಪ್ರಾಬ್ಲಮ್ ಶುರು. ಯಾವ್ದು ಕನಸು ಯಾವ್ದು ನಿಜ ಅಂತ ಕಂಡುಹಿಡಿಯೋಷ್ಟರಲ್ಲಿ ಸಾಕಾಗೋಗುತ್ತೆ. ನೀವು ಬಂದಿಲ್ಲ ಅಂತ ನಂಗೆ ಗೊತ್ತು, ಕಾಡ್ಸಿ ಸಾಕಾಗ್ಲಿಲ್ವಾ? ತಮಾಷೆ ಮಾಡಬೇಡಿ. ದಿಸ್ ಇಸ್ ನಾಟ್ ಫೇರ್. ನಿಜ ಹೇಳಿ, ಈ ಸಲ ನೀವೇ ತಾನೇ ಬಂದಿರೋದು? ಯಾಕೆ, ಏನಾಯ್ತು? ಅಲ್ಲ, ಈಗ ತಾನೇ ನೀವು ಬಂದಿರೋ ಥರ ಅನ್ನಿಸ್ತು, ನೋಡಿದ್ರೆ ಬಂದಿರಲಿಲ್ಲ. ಒಂದು ನಿಮಿಷ ರೀ, ಅದಕ್ಕೂ ಕನ್ಫರ್ಮ್ ಮಾಡ್ಕೋತೀನಿ. ನಾನೇ ಕನ್ಫರ್ಮ್ ಮಾಡ್ತೀನಿ. ನಿಧಿ ಅಮ್ಮ, ನೀವಾ? ನಾನೇ ಕಣೋ, ನಿಧಿ ಅಲ್ಲ. ನೀನೊಳ್ಳೆ ಸರಿ ಇದೆಯಾ ಕಣೋ. ಅವಳು ಇಲ್ಲಿರುವಾಗ ಏನೇನೋ ಟೆನ್ಷನ್ನ ತಲೆ ಮೇಲೆ ಹೊತ್ಕೊಂಡು ಜಾಸ್ತಿ ಸಮಯ ಅವಳ ಜೊತೆ ಕಳಿಯಕ್ಕಾಗದೆ ಒದ್ದಾಡ್ತಿದ್ದೆ. ಈಗ ಅವಳು ಇಲ್ಲ ಅಂತ ಒದ್ದಾಡ್ತಿದ್ಯಾ. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ, ಕತೆ ಆಯ್ತು ನಿಂದು. ಅಮ್ಮ, ಮೊದಲೇ ಕಷ್ಟಪಡ್ತಾ ಇದ್ದೀನಿ, ಅದ್ರ ಮೇಲೆ ನೀವು ಬೇರೆ. ನಿನ್ ಕಷ್ಟ ನನ್ಗೆ ಅರ್ಥ ಆಗಲ್ವೇನೋ. ಸರಿ, ಈಗ ಊಟಕ್ಕೆ ಬಾ. ಬೇಡ, ಮಾಸ್ವಿಲ್ಲ. ಹಸ್ವಿಲ್ದೇ ಇರೋದಲ್ಲ, ಮನ್ಸಿಲ್ದೇ ಇರೋದು ಅಂತ ಹೇಳು. ನಿನ್ ಮನ್ಸನ್ನ ನಿಧಿ ಜೊತೆ ಕಳ್ಸ್ಕೊಟ್ಬಿಟ್ಟಿದ್ಯಲ್ಲ, ಅದಕ್ಕೆ ಈ ಪಜೀತಿ. ಆಷಾಢ ಮುಗಿದ್ಮೇಲೆ ಬಂದೇ ಬರ್ತಾಳಲ್ವಾ, ಈಗ ನಿನ್ ಕಾಯ್ಲೇಬೇಕು ಕಣೋ. ಬಾ. ನಿಜಗ್ಲೂ ಬೇಡ ಅಮ್ಮ. ನನ್ಗೆಲ್ಲ ಗೊತ್ತು, ನಿನ್ ಬಾ ಈಗ. ಬಾ ಅಮ್ಮ, ಬೇಡ. ಶಾಂತಿ ಬೇಬಿ, ನನ್ನ ಮಡ್ಲಲ್ಲಿ ಮಲ್ಗಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಸಖತ್ ರಿಲ್ಯಾಕ್ಸ್ ಅನಿಸ್ತಿದೆ. ನಿತ್ಯನೂ ಮನೇಲಿಲ್ಲ, ನೀನೂ ಇಲ್ಲ. ನನಗೊಬ್ಬಳಿಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಆದರೆ ಇವತ್ತು ನನ್ನ ಮನಸ್ಸು ತುಂಬ ಸಮಾಧಾನ ಅನ್ನಿಸ್ತಾ ಇದೆ. ಏನು ಮಾಡೋದು ಪುಟ್ಟ, ಹೆಣ್ಮಕ್ಳ ಬದುಕೇ ಇಷ್ಟ ಅಲ್ವಾ? ಹುಟ್ಟಿದ ಮನೆಗಿಂತ ಗಂಡನ ಮನೆಯವರೇ ಜಾಸ್ತಿ ಆಗ್ಬಿಡ್ತಾರಲ್ಲ. ಶಾಂತಿ ಬೇಬಿ, ನೀನು ತುಂಬ ಧೈರ್ಯವಂತೆ. ನಿನ್ನ ಲೈಫಲ್ಲಿ ಎಂಥ ಬಿರುಗಾಳಿ ಬಂದರೂ ನೀನು ಒಬ್ಬಳೇ ಧೈರ್ಯವಾಗಿ ಎದುರಿಸಿದ್ಯಾ. ನಮ್ಮಿಬ್ರಿಗೂ ಯಾವ ಕಷ್ಟನೂ ಗೊತ್ತಾಗ್ದಿರೋ ರೀತಿ ಪ್ರೀತಿಯಿಂದ ಸಾಕಿದ್ಯಾ. ಯು ಆರ್ ರಿಯಲಿ ಸೂಪರ್ ವುಮನ್ ಶಾಂತಿ ಬೇಬಿ. ಹಾಗೇನೂ ಇಲ್ಲ ಕಣೆ. ಯಾರು ಹುಟ್ಟಾನೆ ಧೈರ್ಯವಂತರಾಗಿರಲ್ಲ. ಪರಿಸ್ಥಿತಿ ಧೈರ್ಯನ ಕಲಿಸುತ್ತೆ. ಕಷ್ಟದ ದಿನಗಳೇ ಬದುಕನ್ನ ಕಲಿಸೋದು. ಅಮ್ಮ, ನಿಮಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಅಲ್ವಾ? ಇದೇನು ಹೀಗೆ ಕೇಳ್ತೀಯಾ?
ಪ್ರೀತಿ ಇದೆಯೋ ಇಲ್ವೋ ಹೇಳು. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಇದೆ. ಅಂದಮೇಲೆ ನಿಧಿನ ವಾಪಸ್ ಕರ್ಸೋಕ್ಕೆ ಐಡಿಯಾ ಮಾಡಬಾರ್ದಾ? ಅಯ್ಯೋ, ಮತ್ತೆ ಶುರು ಆಯ್ತಾ ನಿಂದು? ನೀನೀಗ ಇದನ್ನೇ ಯೋಚನೆ ಮಾಡ್ತಾ ಕೂರ್ಬೇಡ, ಊಟ ಮಾಡು. ಆಮೇಲೆ ಇಬ್ರು ರಾತ್ರಿ ಇಡೀ ಜಾಗರಣೆ ಮಾಡಿ ನಿಧಿನ ಹೇಗೆ ಕರ್ಸೋದು ಅಂತ ಪ್ಲಾನ್ ಮಾಡೋಣ. ಪ್ರಾಮಿಸ್? ಪ್ರಾಮಿಸ್. ಕೂತ್ಕೋ. ಪ್ರಾಮಿಸ್. ಊಟ. ಒಳ್ಳೆ ಚಿಕ್ಕ ಮಗು ಆಡ್ದಂಗೆ ಆಡ್ತಾನೆ. ಮದುವೆ ಆಗಿದೆ. ಆದ್ರೂ ನೀನು ನನ್ನ ಮಗುನೇ. ಊಟ ಮಾಡ ಹೋಗು. ನಿಮ್ಮ ತಂದೆ ತಾಯಿ ಆಕ್ಸಿಡೆಂಟಿಂದ ತೀರ್ಕೊಂಡಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ. ಶಾಂತಿ ಬೇಬಿ, ಅವತ್ತು ಮುನಿಯಪ್ಪ ಅವರು ಬಂದು ಪತ್ರ ಕೊಟ್ಟು ಹೋದ್ರಲ್ಲ, ಅದಾದ್ಮೇಲೆ ಮತ್ತೆ ಅವ್ರೇನಾದ್ರು ಬಂದ್ರ? ಅಯ್ಯ, ಅವನು ಎಲ್ಲಿ ಬರ್ತಾನೋ, ಎಲ್ಲಿ ಹೋಗ್ತಾನೋ, ಎಲ್ಲಿರ್ತಾನೋ ಒಂದು ಗೊತ್ತಾಗಲ್ಲಮ್ಮ. ಅವನ ಸುದ್ದಿನೇ ಇಲ್ಲ. ಮೊದ್ಲಿಂದಲೂ ನಿನ್ನನ್ನು ಕಂಡ್ರೆ ತುಂಬ ಅಕ್ರೆ ಜಾಸ್ತಿ ನಮ್ಮ ಮುನಿಯಪ್ಪಂಗೆ. ಶಾಂತಿ ಬೇಬಿ, ಕರ್ಣ ಸರ್ ಫೋನ್ ಮಾಡ್ತಿದ್ದಾರೆ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ವಿಧಿ, ಆಷಾಢದ ಗಾಳಿ ಜೋರಾಗಿ ಬೀಸ್ತಾ ಇದೆ, ಹುಷಾರು. ಮಾತಾಡ್ತಾ ಮಾತಾಡ್ತಾ ಫೋನ್ ಬಿಸಿ ಆಗ್ಬಿಡತ್ತೆ. ಶಾಂತಿ ಬೇಬಿ, ಹಾಯ್ ಮುದು. ಊಟ ಮಾಡಿದ್ರಾ? ನಾನ್ ಮಾಡ್ದೆ, ನೀವ್ ಮಾಡಿದ್ರಾ? ಅಮ್ಮ ಬಲವಂತ ಮಾಡಿ ತಿನ್ಸಿದ್ರು. ಆದ್ರೆ ನಂಗೊಂದು ಪ್ರಾಬ್ಲಮ್ ಶುರು ಆಗಿದೆ. ಯಾಕೆ ಮುದ್ದು, ಏನಾಯ್ತು? ಅದೇನು ಅಂದ್ರೆ ಎಲ್ಲೆಲ್ಲೂ ನೀವೇ ಕಾಣೋ ಥರ ರೋಗ ಶುರು ಆಗ್ಬಿಟ್ಟಿದೆ ಕಣ್ರಿ. ಕಣ್ ಮುಚ್ಚಿದ್ರು ನೀವೇ, ಕಣ್ ಬಿಟ್ರು ನೀವೇ. ಸ್ವಲ್ಪ ಮೆಡಿಸಿನ್ ಏನಾದ್ರು ಕೊಡ್ರಿ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣವಾ? ಇಬ್ರು ಸೇರಿ ಆಷಾಢ ಸ್ಪೆಷಲ್ ವಿರಹಕ್ಕೊಂದು ಚುಚ್ಚು ಮದ್ದನ್ನ ಕಂಡಿಡಿಯೋಣ. ಆಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ರೀ ಲೈಟ್ ಹೌಸ್, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೆ, ತಮಾಷೆನಾ ನಿಮ್ಗೆ? ಏನ್ ಮಾಡೋದು, ನಮ್ಮಜ್ಜಿ ನಿಮ್ಮಜ್ಜಿ ಸೇರಿ ಆಷಾಢ ಅಂತ ಎಲ್ಲಾ ಕಡೆ ನಾಕ ಬಂದಿ ಹಾಕೊಂಡ್ ಕೂತಿದ್ದಾರೆ. ಇರೋ ಕಳ್ದಾರಿನೂ ಮುಚ್ಚೋಗಿದೆ. ನಂಗೆ ಗೊತ್ತಿಲ್ಲ ಕಣ್ರಿ, ಈಗಲೇ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಬಂದ್ಬಿಡ್ಲಾ? ಸೇಮ್ ಬೆಂಚ್ ಮುದ್ದು. ಆದ್ರೆ ಏನ್ ಮಾಡೋದು, ನೀವ್ ಇಲ್ಲಿಗೆ ಬರಕ್ ಆಗಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಿಮ್ಗೆ ವಿಡಿಯೋ ಕಾಲ್ ಮಾಡ್ತೀನಿ, ಓಕೆನಾ? ಗುಡ್ ಐಡಿಯಾ. ರೀ ಲೈಟ್ ಹೌಸ್, ನನ್ನ ಈಗ ನೋಡೋದು ಎಷ್ಟು ಕಷ್ಟ ಗೊತ್ತಾ? ನೀವು ಬೇಕು ರೀ, ಇಲ್ಲಾಂದ್ರೆ ಈ ಹೃದಯದ ಸಮಸ್ಯೆ ಬಗೆಹರಲ್ಲ.